ಆಗಸ್ಟ್ 13ರಂದು ಕರ್ನಾಟಕ ಬಂದ್. ಕಾವೇರಿಗಾಗಿ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಕಾವೇರಿ ವಿಚಾರದಲ್ಲಿ ಸಂಘಟನೆಗಳು ಒಗ್ಗಟ್ಟನ್ನ ಪ್ರದರ್ಶಿಸಿವೆ, ಒಗ್ಗಟ್ಟು ತೋರಿಸಿದ್ದಾರೆ ಸಂಘಟನೆಯವರು. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಅಂತ ಹೇಳಿದ್ದಾರೆ. ಕಾವೇರಿಗಾಗಿ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಸಂಘಟನೆಯವರು ಒಗ್ಗಟ್ಟನ್ನ ಪ್ರದರ್ಶಿಸಿದ್ದಾರೆ. ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಯವರು ಕರೆ ಕೊಟ್ಟಿದ್ದು ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಾಟಾಳ್ ನೇತೃತ್ವದ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇದಕ್ಕೆ ವಿವಿಧ ಸಂಘಟನೆಯವರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಈಗಷ್ಟೇ ಮಾತನಾಡ್ತಾ ಹೇಳ್ತಾ ಇದ್ರು, ದಯವಿಟ್ಟು ಬಂದ್ ಮಾಡಬೇಡಿ, ಪ್ರತಿಭಟನೆಗಳು ಮಾಡ್ತೀರಾ ಮಾಡಿ, ಆದ್ರೆ ಕರ್ನಾಟಕ ಬಂದ್ ಮಾಡಿ ತೊಂದರೆಯನ್ನ ಕೊಡೋದು ಬೇಡ, ಅದಕ್ಕಿಂತ ಮುಂಚೆನೆ ನಾವು ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅನ್ನುವ ವಿಚಾರವನ್ನ ಹೇಳ್ತಿದ್ರು. ನಾವು ಇಡೀ ರಾಜ್ಯದಲ್ಲಿ ಬಹಳ ಅದ್ಭುತವಾಗಿ ಹೋರಾಟ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಕ್ಕಾಗೋದಿಲ್ಲ ಅಂತ ಹೇಳಿ ಭಾರಿ ಹೋರಾಟ ಮುಂದಿನ ತಿಂಗಳು 13ನೇ ತಾರೀಕು, ಮುಂದಿನ ತಿಂಗಳು 13ನೇ ತಾರೀಕು ಗುರುವಾರ, ಮುಂದಿನ ತಿಂಗಳು 13ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಕೈ ಮುಗಿದು ಕೇಳ್ತೇನೆ, ಯಾರು ಇದಕ್ಕೆ ವಿರೋಧ ಮಾಡಬೇಡಿ, ನೈತಿಕ ಬೆಂಬಲ ಅಂತ ಹೇಳಬೇಡಿ. ನಾನು ಎಲ್ಲರನ್ನೂ ಅಭಿಮಾನದಿಂದ ಪ್ರೀತಿಯಿಂದ ಕೇಳ್ತಾ ಇದ್ದೇನೆ. 13ನೇ ತಾರೀಕು ಐತಿಹಾಸಿಕವಾದಂತ ದಿನ. 6ರಿಂದ ಸಂಜೆ 6ರವರೆಗೆ ಆಸ್ಪತ್ರೆಗಳು ಅವಕ್ಕೆಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಸಮಗ್ರ ಕರ್ನಾಟಕ ಬಂದ್. ಇವತ್ತಿನ ವಿಷಯ ಇಷ್ಟೇ. ಪದೇ ಪದೇ ಕಾವೇರಿ ವಿಚಾರದಲ್ಲಿ ಅನ್ಯಾಯ ಕರ್ನಾಟಕಕ್ಕೆ ಆಗ್ತಾನೆ ಇದೆ. ಬಹುಶಃ ನಾವೆಲ್ಲ ಕಾದು ಮೇಲ್ಮನವಿ ಸಲ್ಲಿಸಿದ್ದಾರೆ, ನಮಗೆ ನ್ಯಾಯ ಸಿಗ್ಬೋದು ಅಂತ ಅನೇಕ ಜನ ಅಂದ್ಕೊಂಡಿದ್ರು. ಆದರೆ ನಾವು ಮೊದಲೇ ನಿರೀಕ್ಷೆ ಮಾಡಿದ್ದು ಆ ಮೇಲ್ಮನವಿ ತೀರ್ಪು ಕೂಡ ಇದೇ ರೀತಿ ಬರುತ್ತೆ ಅಂತ ನಮ್ಗೆ ಗೊತ್ತಿತ್ತು. ಯಾಕೆಂತ ಹೇಳಿದ್ರೆ ಇದನ್ನ ಸುಮಾರು 15-20 ವರ್ಷಗಳಿಂದ ನೋಡ್ಕೊಂಡೇ ಬಂದಿದ್ದೀವಿ. ಯಾವುದೇ ಸಂದರ್ಭದಲ್ಲೂ ಕರ್ನಾಟಕವನ್ನ ಕಡೆಗಣಿಸಿಕೊಂಡೇ ಬಂದಿದ್ದೇವೆ. ವಾಸ್ತವ ಸ್ಥಿತಿಯನ್ನ ಪರಿಶೀಲನೆ ಮಾಡದೇ ಅವೈಜ್ಞಾನಿಕವಾದಂತಹ ತೀರ್ಪನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇಡೀ ಕರ್ನಾಟಕದ ಎಲ್ಲ ಬಾಂಧವರು ಕೂಡ ಇವತ್ತು ರೊಚ್ಚಿಗೆದ್ದಿದ್ದಾರೆ. ಇವತ್ತಿನ ವಿಷಯ ಇಷ್ಟೇ. ಪದೇ ಪದೇ ಕಾವೇರಿ ವಿಚಾರದಲ್ಲಿ ಅನ್ಯಾಯ ಕರ್ನಾಟಕಕ್ಕೆ ಆಗ್ತಾನೆ ಇದೆ. ಬಹುಶಃ ನಾವೆಲ್ಲ ಕಾದು ಮೇಲ್ಮನವಿ ಸಲ್ಲಿಸಿದ್ದಾರೆ, ನಮಗೆ ನ್ಯಾಯ ಸಿಗ್ಬೋದು ಅಂತ ಅನೇಕ ಜನ ಅಂದ್ಕೊಂಡಿದ್ರು. ಆದರೆ ನಾವು ಮೊದಲೇ ನಿರೀಕ್ಷೆ ಮಾಡಿದ್ದು ಆ ಮೇಲ್ಮನವಿ ತೀರ್ಪು ಕೂಡ ಇದೇ ರೀತಿ ಬರುತ್ತೆ ಅಂತ ನಮ್ಗೆ ಗೊತ್ತಿತ್ತು. ಯಾಕೆಂದ್ರೆ ಇನ್ನು ಕರ್ನಾಟಕ ಬಂದ್ ಬಗ್ಗೆ ಕರವೇ ಬಣ್ಣದ ಪ್ರವೀಣ್ ಶೆಟ್ಟಿ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಈಗ ನಮ್ಮ ಜೊತೆಗೆ ಪ್ರವೀಣ್ ಶೆಟ್ಟಿ ಅವರು ಇದನ್ನು ಮಾತಾಡ್ಸೋಣ. ಸರ್, ಬಂದ್ಗೆ ಕರೆ ಕೊಟ್ಟಿದ್ದೀರಿ, ಹೇಗಿರುತ್ತೆ ಬಂದ್ ಅಂತ ರೂಪರೇಷೆ ಏನ್ ಮಾಡ್ತಾರೆ? ಬಂದ್ ಇಡೀ ರಾಜ್ಯದಲ್ಲಿ ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಯಾವುದೇ ಸಂದೇಶ ಬೇಡ. ಯಾಕಂದ್ರೆ ಕಾವೇರಿ ನೀರನ್ನ ನೀವು ಮಂಗಳೂರಿಂದ ಬಂದ್ರು ಕುಡಿಬೇಕು, ಬೀದರ್ನಿಂದ ಬಂದ್ರು ಕುಡಿಬೇಕು, ಎಲ್ಲಾ ಜಿಲ್ಲೆಗಳು ಬಂದ್ರು ಕುಡಿಬೇಕು, ಅಥವಾ ತಮಿಳುನಾಡಿಂದ ಬಂದ್ರು ಕಾವೇರಿ ನೀರು ಕುಡಿಬೇಕು. ಇವತ್ತು ಬೆಂಗಳೂರು ಬೆಳೆದಿದೆ ಉದ್ದಾಗಳ. ರಾಮನಗರದಿಂದ ಚಿಕ್ಕಬಳ್ಳಾಪುರ ತನಕ, ತುಮಕೂರಿಂದ ಕನಕಪುರ ತನಕ ಬೆಂಗಳೂರು ಬೆಳೆಸ್ಬಿಟ್ಟಿದ್ದಾರೆ. ಎಷ್ಟು ಉದ್ದ, ಎಷ್ಟು ಎತ್ತರಕ್ಕೆ ಅಪಾರ್ಟ್ಮೆಂಟ್ಗಳು ಬಂದಿವೆ ನಿಮ್ಗೆ ಗೊತ್ತಿದೆ. ಎಲ್ಲೂ ನೀರಿಲ್ಲ, ನೀರು ಕೊಡ್ತಾ ಇಲ್ಲ ಕಾವೇರಿ ನೀರು. ಆದ್ರಿಂದ ನೇತ್ರಾವತಿ ನೀರು ತರ್ತೀನಿ ಅಂತ ಹೇಳಿದ್ರು, ಸಮುದ್ರಕ್ಕೆ ಸೇರ್ತಾ ಇದೆ, ಅದು ತರಕ್ ಆಗಿಲ್ಲ ಇವರಿಗೆ. ಅಥವಾ ಇನ್ಯಾವುದೋ ನದಿಯಿಂದ ನೀರು ತರಕ್ ಆಗಿಲ್ಲ. ಆದ್ರಿಂದ ಕುಡಿಲಿಕ್ಕೆ ಕಷ್ಟ ಆಗುತ್ತೆ. ಕನ್ನಡಿಗರ ಜೀವ ಉಳಿಸ್ಕೋಬೇಕಾದ್ರೆ ನೀರನ್ನ ನಿಲ್ಲಿಸಲೇಬೇಕು. ಆ ಒತ್ತಾಯವನ್ನ ಮಾಡ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿಗಳು
ಬಂಗಾರಪ್ಪನವ್ರ ರೀತಿ ಸುಗ್ರೀವಾಜ್ಞೆಯನ್ನು ತರೋದ್ರ ಮುಖಾಂತರ ನೀರನ್ನ ಕೊಡಬಾರದು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಸರ್ವಪಕ್ಷದ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಭಾನುವಾರ ಸಭೆ ಇದೆ, ಏನ್ ಹೇಳ್ತೀವಿ? ಸಭೆಯಲ್ಲಿ ಏನಾದ್ರು ನಿರ್ಧಾರ ಆಗುತ್ತೆ? ನೀರು ಬಿಟ್ಟಿಲ್ಲ ಅಂದ್ರೆ ಬಂದನ್ನು ವಾಪಸ್ ತಗೋಬಹುದು, ನೀರು ಬಿಟ್ರೆ ಕರ್ನಾಟಕ ಬಂದ್ ಆಗುತ್ತೆ. ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ? ಇಲ್ಲ ಇಲ್ಲ ಇಲ್ಲ. ಅಲ್ಲ, ನಿಮ್ಮ ಕೆಲವು ಸಂಘಟನೆಗಳೆಲ್ಲ ಭಿನ್ನಾಭಿಪ್ರಾಯ, ಕೆಲವರು ಬಾಯಿ ಚಪ್ಪಲಕ್ಕೆ ಇವರು ಬಂದ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಭಿನ್ನಾಭಿಪ್ರಾಯ ಮನೆಯಲ್ಲೂ ಇದೆ. ಆ ಭಿನ್ನಾಭಿಪ್ರಾಯ ಅಲ್ಲ, ಇದು ಬರೀ ಒಂದು ಸಂಘಟನೆ ತೀರ್ಮಾನ ಅಲ್ಲ. ಪ್ರತಿಯೊಬ್ಬ ರೈತ, ಪ್ರತಿಯೊಬ್ಬ ಬೆಂಗಳೂರು ಕಾವೇರಿ ನೀರನ್ನ ಕುಡಿಯುವಂತ ಪ್ರತಿಯೊಬ್ಬರು ಸಹ ಅವರ ಬೆಂಬಲ ಇದೆ. ಎಲ್ಲ ಸಂಘ ಸಂಸ್ಥೆಗಳು, ವಾಣಿಜ್ಯ ಮಂಡಳಿ ಎಲ್ಲರೂ ಸಹ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದ್ರಿಂದ ಈ ಬಂದಲ್ಲಿ ಯಾವುದೇ ಕಾರಣಕ್ಕೂ ವೈಫಲ್ಯ ಆಗಲ್ಲ, ಬಂದು ಯಶಸ್ವಿ ಆಗುತ್ತೆ. ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಹಾಕೊಳ್ಳೋದಕ್ಕೆ ನಮ್ಮ ಜೊತೆ ಇದೀಗ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಈಗಾಗಲೇ ಮುಖ್ಯಮಂತ್ರಿಗಳು ಬಂದ್ ಮಾಡಬೇಡಿ, ಪ್ರತಿಭಟನೆ ಬೇಕಾದ್ರೆ ಮಾಡಿ, ಅದರಿಂದ ಏನು ಪ್ರಯೋಜನ ಇಲ್ಲ, ನಾವು ಕೂಡ ನಿಮ್ಮ ಪರವಾಗಿಯೇ ಇದ್ದೇವೆ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ರು. ಈ ಒಂದು ಬಂಧನ ಕರೆದಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ನೀರ್ ಬಿಡಲ್ಲ ಅಂತ ಹೇಳಿ ಸರ್ವಪಕ್ಷ ಸಭೆ ತೀರ್ಮಾನವನ್ನು ಕೈಗೊಳ್ತೀವಿ ಅನ್ನುವಂಥ ಹಿನ್ನೆಲೆಯಲ್ಲಿ ಏನಾದ್ರೂ ಬಂಧನ ವಾಪಸ್ ತೆಗೆದುಕೊಳ್ಳುವ ಸಾಧ್ಯತೆಗಳು ಇದೆಯಾ, ಅಥವಾ ಈಗ ಮುಂದೆ ಏನು ಸರ್ವಪಕ್ಷದಲ್ಲಿ ನಿರ್ಧಾರ ಆಗುತ್ತೆ ಅದರ ಮೇಲೆ ತೀರ್ಮಾನ ಆಗತ್ತಾ, ಹೇಗೆ? ನವಿತಾ, ಇವತ್ತು ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ತೆಗೆದುಕೊಂಡಿರುವಂತ ನಿರ್ಣಯ ಏನು ಅಂತಂದ್ರೆ, ಆಗಸ್ಟ್ 13ನೇ ತಾರೀಕಿಗೆ ಕರ್ನಾಟಕವನ್ನ ಬಂದ್ ಮಾಡ್ತೀವಿ. ತಮಿಳುನಾಡಿಗೆ ಇಂಥ ಸಂಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಕನ್ನಡಿಗರೇ ನೀರು ಕೊಡದೆ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನುವಂಥ CWMA ಆದೇಶ ಏನಿದೆ, ಆ ಆದೇಶವನ್ನ ಖಂಡಿಸ್ತೀವಿ ಅನ್ನುವಂಥ ಒಂದು ಸ್ಪಷ್ಟವಾಗಿರುವಂತಹ ನಿರ್ಣಯವನ್ನ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಇವತ್ತಿನ ಸಭೆಯಲ್ಲಿ ಒಕ್ಕೊರಲಿನಿಂದ ತೆಗೆದುಕೊಂಡಿರುವಂತಹ ತೀರ್ಮಾನ. ಒಂದೊಮ್ಮೆ ನಾಡಿದ್ದು ನಡೆಯಲಿರುವಂತಹ ಸರ್ವಪಕ್ಷಗಳ ಸಭೆ ಏನಿದೆ, ಆ ಸಭೆಯಲ್ಲಿ ನಾವು ನೀರನ್ನ ಬಿಡೋದೇ ಇಲ್ಲ ಅಂತಂದ್ರೆ ಕರ್ನಾಟಕ ಬಂದನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೂ ಕೂಡ ಕನ್ನಡ ಪರ ಸಂಘಟನೆಗಳು ಸಿದ್ಧವಾಗಿದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಪ್ರವೀಣ್ ಶೆಟ್ಟಿ ಹೇಳಿದ್ದಾರೆ. ಶಿವರಾಮೇಗೌಡರು ಸ್ಪಷ್ಟಪಡಿಸಿದ್ದಾರೆ. ಈ ಒಂದು ಕರ್ನಾಟಕ ಬಂದ್ನ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ವಾಟಾಳ್ ನಾಗರಾಜ್ ಅವರು ಕೂಡ ಅದನ್ನ ಬಹಳ ಸ್ಪಷ್ಟವಾಗಿ ಮಾಧ್ಯಮಗಳಿಗೆ ಹೇಳಿರುವಂತದ್ದು. ಇಲ್ಲಿನ ರಾಜಕೀಯ ಪಕ್ಷಗಳು, ಜನಪ್ರತಿನಿಧಿಗಳು ಯಾವುದೇ ಕಾರಣಕ್ಕೂ ಕೂಡ ಕೇಂದ್ರ CWMA ಕೊಟ್ಟಿರುವಂತಹ ಆದೇಶವನ್ನ ಒಪ್ಕೋಬಾರದು, ಒಪ್ಪಿ ತಮಿಳುನಾಡಿಗೆ ನೀರು ಹರಿಸಬಾರದು ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಕನ್ನಡ ಪರ ಸಂಘಟನೆಗಳು ಮುಂದಿಡ್ತಾ ಇರುವಂತದ್ದು. ನೀರು ಬಿಡದೇ ಇದ್ರೆ ಬಂದನ್ನ ವಾಪಸ್ ತೆಗೆದುಕೊಳ್ತೀವಿ, ನೀರನ್ನ ತಮಿಳುನಾಡಿಗೆ ಹರಿಸಿದ್ರೆ ಬಂದನ್ನ ಮಾಡೇ ಮಾಡ್ತೀವಿ ಅನ್ನುವಂಥ ಒಂದು ನಿರ್ಧಾರವನ್ನ ಇವತ್ತಿನ ಸಭೆಯಲ್ಲಿ ತೆಗೆದುಕೊಂಡಿರುವಂತದ್ದು. ಆಗಸ್ಟ್ 13ನೇ ತಾರೀಕಿಗೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತ್ಯೇಕವಾಗಿ ಪ್ರತಿಭಟನೆಗಳು ನಡೆಯುತ್ತವೆ. ಮುಖ್ಯವಾಗಿ ಬೆಂಗಳೂರಿನಲ್ಲಿ ಬೃಹತ್ ಮೆರವಣಿಗೆ ಮತ್ತು ಪ್ರತಿಭಟನೆಯನ್ನು ಮಾಡೋದಕ್ಕೂ ಕೂಡ ವಾಟಾಳ್ ನಾಗರಾಜ್ ಅವರ ನೇತೃತ್ವದ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ತೀರ್ಮಾನವನ್ನ ಮಾಡಿರುವಂತದ್ದು. 13ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ ಯಾವುದೇ ರೀತಿಯಾಗಿರುವಂತಹ ಓಡಾಟಗಳು ಇರಬಾರದು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಸಾರ್ವಜನಿಕರು ಕೊಟ್ಟಿರುವಂತದ್ದು. ನೀವು ಕರ್ನಾಟಕದ ಯಾವುದೇ ಭಾಗದಲ್ಲಿದ್ರೂ ಕೂಡ ಬೆಂಗಳೂರಿನಲ್ಲಿ ನಿಮ್ಮ ಮಕ್ಕಳು ಬಂದು ಜೀವನವನ್ನ ಕಟ್ಕೊಂಡಿದ್ದಾರೆ, ಬೆಂಗಳೂರಿನ ನೀರನ್ನ ಅವರು ಕುಡಿತಾ ಇದ್ದಾರೆ. ಸೊ ಇದು ಬೆಂಗಳೂರಿಗೆ ಮಾತ್ರ ಸಂಬಂಧಪಟ್ಟಿರುವಂತದ್ದಲ್ಲ, ಅಥವಾ ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರಕ್ಕೆ ಮಾತ್ರ ಸಂಬಂಧಪಟ್ಟಿರುವಂತದ್ದಲ್ಲ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದನೂ ಕೂಡ ಅವರ ಮಕ್ಕಳು ಬೆಂಗಳೂರಿನಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ, ಜೀವನವನ್ನ ಕಂಡುಕೊಂಡಿದ್ದಾರೆ. ಸೊ ಇದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯ. ಸೊ ಹೀಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಆಗಸ್ಟ್ 13ನೇ ತಾರೀಕಿನಂದು ಬಂದ್ ಮಾಡಿ ಬಂದ್ನ ಜೊತೆಗೆ ಯಶಸ್ವಿ ಆಗೋದಕ್ಕೆ ಕೈ ಜೋಡಿಸಬೇಕು ಅನ್ನುವಂತ ಒಂದು ಮನವಿಯನ್ನ ವಾಟಾಳ್ ನಾಗರಾಜ್ ಅವರು ಮಾಡ್ತಾ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ. ಲಿಸ್ಟ್ ರೆಡಿ, ಡೇಟ್ ಫಿಕ್ಸ್. ಯಾರ ಲಿಸ್ಟ್ಗೆ ಹೈ ಮುದ್ರೆ, ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ, ಯಾರ ಕೈ ತಪ್ಪಲಿದೆ ಸಚಿವ ಸ್ಥಾನ, ಕೈ ಕಮಾಂಡ್ ರಣತಂತ್ರ, ಆತಂಕದಲ್ಲಿ ಆಕಾಂಕ್ಷಿಗಳು. ಸೋಮವಾರ ಸಂಪುಟ ವಿಸ್ತರಣೆ. ಸೋಮವಾರ ನೂತನ ಸಚಿವರ ಪ್ರಮಾಣ ವಚನ ಫಿಕ್ಸ್. 99% ಸೋಮವಾರ ಪ್ರಮಾಣ ವಚನ ಆಗತ್ತೆ. ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತಾಗತ್ತೆ, ನಾಳೆ ಆಗತ್ತೆ, ಬುಧವಾರ, ಗುರುವಾರ, ಹೀಗೆ ಪ್ರತಿದಿನ ಕೂಡ ಈ ವಿಚಾರದಲ್ಲಿ ಗೊಂದಲ ಇತ್ತು. ಯಾವಾಗ ಆಗತ್ತೆ ಅನ್ನುವಂತಹ ವಿಚಾರ, ಲಿಸ್ಟ್ಗೆ ಯಾವಾಗ ಹೈಕಮಾಂಡ್ ಅಂತಿಮ ಮುದ್ರೆ ಒತ್ತತ್ತೆ ಅನ್ನೋದು. ಇದೀಗ 99% ಸೋಮವಾರ ಪ್ರಮಾಣ ವಚನ ಆಗತ್ತೆ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಭವನದಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳೋದಿಕ್ಕೆ ಹೇಳಿದ್ದೇನೆ ಅನ್ನುವ ಮಾತನ್ನ ಕೂಡ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಮೂಲಕ ಇದೀಗ
ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ಲಿಸ್ಟ್ಗೆ ಮುದ್ರೆಯನ್ನ ಒತ್ತಿದ ಹಾಗೆ ಕಾಣಿಸ್ತಾ ಇದೆ. ಬಟ್ ಯಾರು ಏನು ಅನ್ನುವಂತಹ ಮಾಹಿತಿಯನ್ನ ಇನ್ನೂ ಕೂಡ ಬಿಟ್ಕೊಟ್ಟಿಲ್ಲ. ಸಂಪುಟ ವಿಸ್ತರಣೆ ಸೋಮವಾರ ಇದೆ ಸರ್. 99%. ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ ಹೇಳಿದ್ದೀನಿ. ಸಂಪುಟ ವಿಸ್ತರಣೆ ಸೋಮವಾರ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ಯಾವಾಗ ಆಗತ್ತೆ ಸಂಪುಟ ವಿಸ್ತರಣೆ ಪ್ರಮಾಣ ವಚನ ಅಂತ ಕಾಯ್ತಾನೆ ಇದ್ದಾರೆ ಸಚಿವ ಆಕಾಂಕ್ಷಿಗಳು. ಇಂತಹ ಸ್ವಲ್ಪ ಸೋಮವಾರ ಫಿಕ್ಸಾ? ನಿಶ್ಚಿತವಾಗಿ ನ್ಯೂಸ್ 18ಗೆ ಲಭ್ಯವಾಗಿರ್ತಕ್ಕಂಥ ದೆಹಲಿ ಮೂಲಗಳ ಪ್ರಕಾರ ಈಗಾಗಲೇ ನಾವು 18 ಜನ ಶಾಸಕರನ್ನ ಈ ಒಂದು ಕಾಂಗ್ರೆಸ್ ಹೈಕಮಾಂಡ್ ನೇಮಕ ಮಾಡುತ್ತೆ, ಅದು ಸಂಬಂಧಪಟ್ಟಂತೆ ಅಂತಿಮ ಪಟ್ಟಿಯನ್ನು ಕಳಿಸ್ಕೊಡುತ್ತೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ನಾವು ಕೊಟ್ಟಿದ್ವಿ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಏನು ಸಭೆ ಆಯಿತು, ಆ ಒಂದು ಸಭೆಯ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾಗಿ ರಾಜ್ಯ ನಾಯಕರಿಗೆ ಹೇಳಿತ್ತು, ನಾವು ಅಂತಿಮವಾದಂಥ ಪಟ್ಟಿಯನ್ನು ನಿಮಗೆ ರವಾನೆ ಮಾಡ್ತೇವೆ ಅನ್ನುವಂಥದ್ದು. ಆದರೆ ಯಾವಾಗ ಏನು ಅನ್ನುವಂಥ ಮಾಹಿತಿಗಳನ್ನು ಕೊಟ್ಟಿರಲಿಲ್ಲ. ಆದರೆ ಈಗ ದೆಹಲಿಯ ಮೂಲಗಳ ಪ್ರಕಾರ ರವಿವಾರದ ಒಳಗಾಗಿ ಈ ಒಂದು ಅಂತಿಮ ಪಟ್ಟಿಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಕಳಿಸಿಕೊಡುತ್ತೆ. ಸೋಮವಾರವೇ ಪದಗ್ರಹಣ ಕಾರ್ಯಕ್ರಮವನ್ನು ಮಾಡಲಾಗುತ್ತೆ. ಈ ಕುರಿತಂತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇವತ್ತು ವಿಧಾನಸೌಧದಲ್ಲಿ ಪ್ರತಿಕ್ರಿಯೆಯನ್ನು ಕೊಡುವಂಥ ಸಂದರ್ಭದಲ್ಲಿ 99% ಸೋಮವಾರ ಆಗತ್ತೆ ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಈ ಒಂದು ಮಾಹಿತಿಯನ್ನು ಖಚಿತಪಡಿಸ್ತಾ ಇರುವಂಥದ್ದು. ಈ ಒಂದು 18 ಜನ ಯಾರು ನೂತನವಾಗಿ ಸಚಿವರಾಗ್ತಾರೆ ಅನ್ನುವಂಥದ್ದು ರವಿವಾರ ಸಂಜೆಯ ಒಳಗಾಗಿ ಬಹುತೇಕ ಖಚಿತ ಆಗತ್ತೆ. ಪ್ರಮುಖವಾಗಿ ದೆಹಲಿಯಲ್ಲಿ ಇರ್ತಕ್ಕಂಥ ದೆಹಲಿಯ ಮೂಲಗಳ ಮಾಹಿತಿಯ ಪ್ರಕಾರ 18 ಜನರ ಲಿಸ್ಟ್ ಅನ್ನ ರವಿವಾರ ಸಂಜೆಯ ಒಳಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಕಳಿಸಿಕೊಡುತ್ತೆ. ಕೆ.ಸಿ. ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಆಗಮಿಸಿ ಆ ಒಂದು ಪಟ್ಟಿಯನ್ನ ರಾಜ್ಯ ನಾಯಕರಿಗೆ ಹಸ್ತಾಂತರ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಅನ್ನುವಂಥ ಮಾಹಿತಿಯು ಕೂಡ ಲಭ್ಯವಾಗಿರುವಂಥದ್ದು. ಈ ಒಂದು 18 ಜನರ ಏನು ಪಟ್ಟಿ ಇದೆ ಅದು ರಾಜ್ಯ ನಾಯಕರಿಗೆ ತಲುಪಿದ ಬಳಿಕವೇ ಅವರಿಗೆ ಸಂಬಂಧಪಟ್ಟಂತೆ ಸೂಚನೆಯನ್ನು ಕೊಡಲಾಗುತ್ತೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಯಾರ್ಯಾರು ಆ ಒಂದು ಪಟ್ಟಿಯಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಖುದ್ದಾಗಿ ಕರೆಯನ್ನ ಮಾಡುವ ಮೂಲಕವಾಗಿ ಸೋಮವಾರ ಈ ಒಂದು ಪದಗ್ರಹಣ ಕಾರ್ಯಕ್ರಮ ಇರುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ಲಿಕ್ಕಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ನೂತನ ಸಚಿವರನ್ನ ಯಾವಾಗ ನೇಮಕ ಮಾಡ್ತಾರೆ, ಸಂಪುಟ ವಿಸ್ತರಣೆ ಯಾವಾಗ ಆಗತ್ತೆ ಅನ್ನುವಂಥ ಪ್ರಶ್ನೆಗಳಿತ್ತು. ಅದಕ್ಕೆ ಬಹುತೇಕ ಈಗ ತೆರೆ ಬಿದ್ದಿದೆ. ಸೋಮವಾರವೇ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮವೂ ಕೂಡ ಲೋಕಭವನದಲ್ಲಿ ನಡೆಯಲಿಕ್ಕಿದೆ.